ನಮ್ಮ ಯೋಗ ಕ್ಲಾಸ್ಗೆ ಕಲಾ ಮಾಧ್ಯಮದ ಪರಮೇಶ್ವರು ಗಂಡ ಹೆಂಡತಿ ಯೋಗಕ್ಕೆ ಬರ್ತಾಯಿದ್ರು. ನನಗೆ ತುಂಬ ಖುಷಿ ಕೊಟ್ಟಂಥ ವಿಡಿಯೋ. ಅವರೇ ಮನೇಲಿ ಕೂರಿಸ್ಕೊಂಡು ಆ ಯೂಟ್ಯೂಬ್ ಎಲ್ಲ ರೆಡಿ ಮಾಡಿ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಡಿಯೋ ನನಗೆ ತುಂಬ ಖುಷಿ ಕೊಟ್ಟಂಥ ವಿಡಿಯೋ. ನಾನು ಯೂಟ್ಯೂಬ್ಗೆ ಬರಬೇಕು ಅಂತ ಏನು ಐಡಿಯಾ ಇರಲಿಲ್ಲ. ನಮ್ಮ ಯೋಗ ಕ್ಲಾಸ್ಗೆ ಕಲಾ ಮಾಧ್ಯಮದ ಪರಮೇಶ್ವರು ಗಂಡ ಹೆಂಡತಿ ಯೋಗಕ್ಕೆ ಬರ್ತಾಯಿದ್ರು. ಆಗ ಅವರು ಏನು ಮಾಡಿದ್ರು, ಗುರುಜಿ ಬನ್ನಿ ಇಂಟರ್ವ್ಯೂ ಮಾಡೋಣ, ಕೆಲವು ವಿಚಾರದ ಬಗ್ಗೆ ಯೋಗದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕರೆದ್ರು. ಸೊ ಕಲಾ ಮಾಧ್ಯಮದಲ್ಲಿ ನಾನೊಂದು 14 ಎಪಿಸೋಡ್ಸ್ ಇದೆ. ಅದು ಮಾಡಾದ ಮೇಲೆ ತುಂಬ ಫೋನ್ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕೆಲವರು ಪ್ರಶ್ನೆಗಳನ್ನು ಕೇಳಿಕೊಂಡು ದ್ವಂದ್ವಗಳ ಬಗ್ಗೆ ನಾನಾ ವಿಚಾರಗಳ ಪ್ರಶ್ನೆಗಳು ಬಂದಾಗ ಅವ್ರು ಪದೇ ಪದೇ ವೀಡಿಯೋ ಮಾಡೋಕ್ಕಾಗಲ್ಲ. ಒಂದೊಂದು ಪ್ರಶ್ನೆಗಳಿಗೆ ನೀವೇ ಒಂದು ಯೂಟ್ಯೂಬ್ ಚಾನಲ್ ಶುರು ಮಾಡಿ ಅಂತ ಹೇಳಿದ್ರು. ಅಯ್ಯೋ ನನಗೇನು ಗೊತ್ತಿಲ್ಲಪ್ಪ ಅಂದೆ. ಅವರೇ ಮನೇಲಿ ಕೂರಿಸ್ಕೊಂಡು ಆ ಯೂಟ್ಯೂಬ್ ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ರು. ಹಾಗೆ ಸಣ್ಣ ಸಣ್ಣ ವೀಡಿಯೋಗಳು ಆಗ್ತಾ ಹೋದೆ, ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ. ಈಗ ನನಗೆ ಆಶ್ಚರ್ಯ ಆಗ್ತಾಯಿದೆ, ತುಂಬ ಜನಗಳು ನನಗೆ ಫೋನ್ ಮಾಡ್ತಾ ಇದ್ದಾರೆ ಪರ್ಸ್ನಲ್ಲಾಗಿ. ಎಷ್ಟು ಅವ್ರ ಬದುಕಿನಲ್ಲಿ ಬದಲಾವಣೆ ಆಗಿದೆ. ಕೆಲವಾರು ದ್ವಂದ್ವಗಳು ತುಂಬ ಇದ್ದೋ, ಗೊಂದಲಗಳಿದ್ದೋ. ನಾನು ಜಾಸ್ತಿ ಮಾತಾಡೋದು ಮೂಢನಂಬಿಕೆಯ ಬಗ್ಗೆ. ಕೆಲವು ಮುಗ್ಧ ಮನಸ್ಸುಗಳನ್ನು ಉಪಯೋಗಿಸ್ಕೊಂಡು ಭಾವನೆಗಳ ಮೇಲೆ ಆಟ ಆಡುವವರ ಬಗ್ಗೆ, ಮೋಸ ಮಾಡುವವರ ಬಗ್ಗೆ, ಈ ವಿಚಾರಗಳ ಬಗ್ಗೆ ನಾನು ಜಾಸ್ತಿ ಮಾತಾಡೋದು. ಸೊ ಈ ವಿಚಾರಗಳು ಕೆಲವ್ರ ಮನಸ್ಸುಗಳಿಗೆ ಮುಟ್ಟಿ ತುಂಬ ಬದಲಾವಣೆ ಆಗಿದೆ ಅಂತ ಅವ್ರು ಫೋನ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಯಿತು. ಸಹಜವಾಗಿ ಈ ಥರ ವಿಚಾರಗಳ ಬಗ್ಗೆ ಧರ್ಮ, ದೇವರು, ಮೂಢನಂಬಿಕೆ ಈ ವಿಚಾರ ಮಾತಾಡಬೇಕಾದಾಗ ಕೆಲವರು ಇರ್ತಾರೆ, ಅವ್ರು ಏನಪ್ಪ ಅಂದರೆ ಪೂರ್ತಿ ವಿಡಿಯೋ ಕೇಳಿಸ್ಕೊಂಡೇ ಇರೋದಿಲ್ಲ, ಸಡನ್ನಾಗಿ ಹಿಂದೂ ವಿರೋಧಿ ಅಂತ ಹಾಕ್ಬಿಡ್ತಾರೆ. ಇನ್ನು ಕೆಲವರು ತುಂಬ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ. ತುಂಬ ಕೆಟ್ಟದಾಗಿ ಮಾಡೋದೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಜನರೆಲ್ಲ ನಾನು ಏನು ಮಾಡ್ತೀನಿ ಯೂಟ್ಯೂಬ್ನಲ್ಲಿ ಅಂದರೆ, ನಾನು ಕಾಮೆಂಟ್ ನೋಡಿದ್ದೀನಿ ಅಂತ ಗೊತ್ತಾಗಲಿ ಅಂತ. ಪಾಪ ಅವ್ರು ಕಾಮೆಂಟ್ ಮಾಡಿರ್ತಾರಲ್ವಾ ವಿಡಿಯೋ ನೋಡಿ, ಅದಕ್ಕೆ ನಾನು ಸುಮ್ಮನೆ ಒಂದು ಲೈಕ್ ಕೊಡ್ತೀನಿ, ಒತ್ತಿರ್ತೀನಿ. ಎಲ್ಲದಕ್ಕೂ ಉತ್ತರ ಕೊಡೋಕ್ಕಾಗಲ್ಲ. ಈ ಕ್ಲಾರಿಟಿಗೋಸ್ಕರ ಈ ವಿಡಿಯೋ ಮಾಡಿದೆ. ಪ್ರತಿಯೊಂದು ಕ್ವಶನ್ಸ್ಗೂ ನಾವು ಉತ್ತರ ಕೊಡ್ತಾ ಹೋದರೆ ಅದಕ್ಕೆ ಇನ್ನೊಂದು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ, ವಾದ ವಿವಾದಗಳು ಶುರುವಾಗುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಕೆಲವಾರು ಕ್ವಶನ್ಸ್ಗಳಿಗೆ ಉತ್ತರನೇ ಕೊಡೋಕೆ ಹೋಗಲ್ಲ. ಅನ್ಲೆಸ್ ಕೆಲವರು ಫೋನ್ ನಂಬರ್ ಕೇಳಿದ್ರೆ ಒಂದು ನಂಬರ್ ಕೊಟ್ಟಿರ್ತೀನಿ, ಇಲ್ಲ ಬೇರೆ ಯಾವುದರ ವೀಡಿಯೋ ಬಗ್ಗೆ ಕೇಳಿದ್ರೆ ಇಲ್ಲಿದೆ ನೋಡಿ ಅಂತ ಹೇಳ್ತೀನಿ. ಅಷ್ಟೇ ಬಿಟ್ಟು ನಾನು ಅಲ್ಲಿರ್ತಕ್ಕಂಥ ಪ್ರಶ್ನೆಗಳ ಉತ್ತರ ಕೊಡೋಕೆ ಹೋಗಲ್ಲ. ಸುಮ್ಮನೆ ಕೆಟ್ಟದಕ್ಕೂ ಆರ್ಟ್ ಹಾಕಿರ್ತೀನಿ, ಒಳ್ಳೆಯದಕ್ಕೂ ಆರ್ಟ್ ಹಾಕಿರ್ತೀನಿ. ಯಾಕೆ ಅಂದರೆ ಅವ್ರು ಕಾಮೆಂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ ಅದು ಗೊತ್ತಾಗಲಿ ಅಂತ ಅಷ್ಟೇ. ಉತ್ತರ ಕೊಟ್ಟರೆ ಒಂದೊಂದು ಶುರುವಾಗ್ತಾ ಹೋಗುತ್ತೆ. ಸುಮ್ಮನೆ ಮಂಡವಾದ ಮಾಡ್ತಾರೆ, ಅರ್ಥ ಮಾಡ್ಕೊಳ್ಳೋಕೆ ತಯಾರಿ ಇರೋದಿಲ್ಲ. ಸೊ ಇದು ಸ್ವಲ್ಪ ಸೂಕ್ಷ್ಮವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ವಾದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸತ್ಯದ ಅರಿವಾಗೋದಿಲ್ಲ. ಈಗ ನಾನೊಂದು ವೈಟ್ ಶೀಟ್ ತೊಗೊಂಡು ನಿಮ್ಗೆ ತೋರಿಸ್ತೀನಿ, ಇದು ವೈಟ್ ಅಂತ. ವೈಟ್ ಶೀಟ್ ತೊಗೊಂಡು ವಾದ ಮಾಡೋಣ ಹೇಳ್ತಾರೆ, ಅದು ವೈಟ್ ಅಲ್ಲ, ಅದ್ರ ಮೇಲೆ ಬಣ್ಣ ಬಿಡೋದ್ರೆ ಕಪ್ಪಾಗುತ್ತೆ. ನೀವು ಹೆಂಗೆ ಹೇಳ್ತೀರಿ ವೈಟ್ ಅಂತಾನೆ. ಸುಮ್ಮನೆ ಈ ಥರ ಸುಮ್ಮನೆ ಒಂದು ಆರ್ಗ್ಯುಮೆಂಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಕೆಲವರಿಗೆ ವಿಚಾರಗಳು ಮನಸ್ಸಿನ ಆಳಕ್ಕೆ ಹೋಗೋದೇ ಇಲ್ಲ, ಭಾವನೆಗಳಿಗೆ ತಟ್ಟೋದೇ ಇಲ್ಲ. ಅವ್ರ ಬುದ್ಧಿನಲ್ಲಿ ಸ್ಟಕ್ ಆಗಿಬಿಡ್ತಾರೆ. ಆ ಬುದ್ಧಿಯ ವಿಕಾಸದ ಮೇಲೆ ಅವರ ಉತ್ತರಗಳು ಬರ್ತವೆ. ತಿಳುವಳಿಕೆನೇ ಇರೋದಿಲ್ಲ, ಮೂರ್ಖತನದ ವಾದಗಳು ಮಾಡ್ತಾರೆ. ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್, ಇದು ತುಂಬ ಮುಖ್ಯ. ಕೆಲವು ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಟ್ಟಾಗ ಅವ್ರು ಯಾವ್ಯಾವ ಸ್ತರದಲ್ಲಿ ಇರ್ತಾರೋ ಅವರ ನೋವುಗಳಿಗೆ, ಅವರ ಭಾವನೆಗಳಿಗೆ ಅರ್ಥ ಆಗಿ ಅವರ ಸಮಸ್ಯೆಗಳಿಗೆ ಉತ್ತರ ಸಿಗುತ್ತೆ. ಈ ಉತ್ತರ ಎಲ್ಲರಿಗೂ ಒಪ್ಪಿಗೆ ಆಗಬೇಕು ಅಂತ ಏನಿಲ್ಲ. ಈ ಸತ್ಯವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೆಲವು ಉತ್ತರಗಳು ನಾನು ನಿಮಗೆ ಕೊಟ್ಟಾಗ ಎಲ್ಲರೂ ಆ ಸತ್ಯವನ್ನು ಒಪ್ಕೋಬೇಕು ಅಂತ ಏನಿಲ್ಲ. ಕೆಲವರು ಎಲ್ಲ ಒಂದು ಥರದ ನೋವುಗಳು ಎಲ್ಲರಿಗೂ ಇರೋದಿಲ್ಲ. ಬೇರೆ ವಿಧವಾದ ನೋವುಗಳಿರ್ತವೆ, ಸಂಬಂಧಗಳಲ್ಲಿ ಸಮಸ್ಯೆಗಳಿರ್ತವೆ, ಸಮಾಜದಲ್ಲಿ ಸಮಸ್ಯೆಗಳಿರ್ತವೆ, ಮನಸ್ಸಿನಲ್ಲಿ ಸಮಸ್ಯೆಗಳಿರ್ತವೆ, ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸಮಸ್ಯೆಗಳಿರ್ತವೆ, ಜೀವನದಲ್ಲಿ ಸಮಸ್ಯೆಗಳಿರ್ತವೆ. ನನ್ನ ಉತ್ತರಗಳು ಕೆಲವರು ಯಾವ್ಯಾವ ಸಮಸ್ಯೆ ಇರೋದು ಕೆಲವ್ರಿಗೆ ಅರ್ಥ ಆಗುತ್ತೆ, ಬದಲಾವಣೆ ಆಗುತ್ತೆ. ನಾನು 100 ಜನಕ್ಕೆ ಬುದ್ಧಿ ಹೇಳಿದ್ರೆ ಕೇವಲ 3 ಜನದಲ್ಲಿ ಬದಲಾವಣೆ ಆದರೆ ಗ್ರೇಟ್ ಸಕ್ಸಸ್. ಉಳಿದವರೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಆ 3 ಜನ ಬದಲಾದ್ರಲ್ವಾ, ಅದು ತುಂಬ ಮುಖ್ಯ.
ಮೊನ್ನೆ ಹೀಗೆ ನನಗೆ ಬೇಕಷ್ಟು ಕಾಲ್ಸ್ ಎಲ್ಲ ಬರ್ತಾ ಇರ್ತವೆ. ರೀಸೆಂಟಾಗಿ ಒಬ್ಬರು ಫೋನ್ ಮಾಡಿದರು, ಅವ್ರು ಮಾತಾಡ್ತಾಯಿದ್ರು. ಯಾಕೆ ನಾನು ಈ ವಿಡಿಯೋ ಮಾಡಿದೆ ಅಂದರೆ, ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮಗನ ಜಾತಕ ಜಾತಕ ಮಾಡಿಸಿದ್ದಾರೆ, ಆ ಜಾತಕ ಎಲ್ಲ ಕಡೆ ಹೊಂದಾಣಿಕೆ ಆಗ್ತಾಯಿಲ್ಲ. ಯಾಕೆ ಹೊಂದಾಣಿಕೆ ಆಗ್ತಾಯಿದೆ ಅಂತ ಕೇಳೋಕೆ ಹೋದಾಗ ನಕ್ಷತ್ರ ಬದಲಾಗಿದೆ ಅಂತ ಸುಮ್ಮನೆ ಯಾವುದೋ ಒಂದು ನಕ್ಷತ್ರ ಚೇಂಜ್ ಮಾಡಿ 5,000 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆಮೇಲೆ ಒಂದು ಕಡೆ ಹೆಣ್ಣು ನೋಡಿದ್ದಾರೆ, ಅದಕ್ಕೆ ಸೆಟ್ ಆಗಿಲ್ಲ. ಆಗ ಅವ್ರಿಗೆ ಹೇಳಿದ್ದಾರೆ, ನಾನು ಜಾತಕದ ಬಗ್ಗೆ ಮಾತಾಡಿದ್ನಲ್ಲ ಆ ವಿಡಿಯೋನ ಅವ್ರಿಗೆ ಕಳಿಸಿದ್ದಾರೆ, ಇದನ್ನು ನೋಡಿ. ಜಾತಕನೇ ಅಲ್ಟಿಮೇಟ್ ಅಲ್ಲ, ವ್ಯಕ್ತಿಯ ವ್ಯಕ್ತಿತ್ವ, ಅವನು ಮಾಡ್ತಕ್ಕಂಥ ಕೆಲಸ, ಆ ಸಂಸಾರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟೋ ಜಾತಕಗಳನ್ನು ಹೊಂದಾಣಿಕೆ ಮಾಡಿ ತುಂಬ ಜನ ಡೈವರ್ಸ್ ತೊಗೊಂಡಿದ್ದಾರೆ, ತುಂಬ ಸಮಸ್ಯೆಗಳಾಗಿದೆ. ಜಾತಕನೇ ಅಲ್ಟಿಮೇಟ್ ಅಲ್ಲ. ಮೊದಲೆಲ್ಲ ಜಾತಕ ಇರಲಿಲ್ಲ, ಈಗಿನ ಕಾಲಘಟ್ಟ ಟಿ ವಿನಲ್ಲಿ ನೋಡಿ ನೋಡಿ ಕೆಲವರಲ್ಲಿ ಯಂಗ್ಸ್ರಲ್ಲಿ ಮನಸ್ಸಲ್ಲಿ ಬಂದ್ಬಿಟ್ಟು ಮೌಢ್ಯತೆಯಿಂದ ತುಂಬ ಜನ ಹೆಣ್ಮಕ್ಳು ಅದನ್ನು ಫಾಲೋ ಮಾಡ್ತಾರೆ. ಗಂಡಸರು ಕೂಡ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವರ ಅಪ್ಪ ಅಮ್ಮನ ಜಾತಕನೇ ಇರಲ್ಲ, ಅವ್ರ ಅಜ್ಜಿ ತಾತನ ಜಾತಕನೇ ಇರಲ್ಲ, ಇವರು ಶುರು ಮಾಡ್ಕೊಂಡಿರ್ತಾರೆ. ಸೊ ಅವರು ಹೇಳಿದ್ರು, ಅಯ್ಯೋ ಗುರೂಜಿ ನಿಮ್ಗೆ ತುಂಬ ಸಮಾಧಾನ ಆಯಿತು, ಪರಿವರ್ತನೆ ಆಯಿತು ಅಂತ. ಈ ರೀತಿ ತುಂಬ ಜನ ಫೋನ್ ಮಾಡಿದ್ದಾರೆ. ಕೆಲವರು ನಿಮ್ಗೆ ಆಶ್ಚರ್ಯ ಆಗ್ಬೋದು, 78 ವರ್ಷದ ಒಬ್ಬರು ವಯಸ್ಸಾದಂಥವರು ಸಿರ್ಸಿಯಿಂದ ಅವ್ರು ಫೋನ್ ಮಾಡ್ತಿರ್ತಾರೆ. ಅವರು ಅಯ್ಯೋ ತುಂಬ ನನಗೆ ಖುಷಿ ಆಗ್ತಾ ಇದೆ, ಅವ್ರು ಎಷ್ಟು ವಿನಯತೆ ಅಂದರೆ, ಗುರೂಜಿ 2 ನಿಮಿಷ ಟೈಮ್ ಕೊಡಿ, ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂತಾರೆ. ಮಾತಾಡ್ಬಿಟ್ಟು ನೀವು ಅದ್ಭುತವಾಗಿ ಹೇಳ್ತಾ ಇದ್ದೀರಾ, ಸಮಾಜಕ್ಕೆ ಈಗ ಬೇಕು, ತುಂಬ ಜನ ಮೌಢ್ಯತೆಯನ್ನು ಬಿತ್ತಾ ಇದ್ದಾರೆ, ದೇವರಂದ್ರೆ ಏನು ಗೊತ್ತೇ ಇಲ್ಲ ಅಂತ ಅವರು ಆ ವಯಸ್ಸಲ್ಲಿ ಮಾಡ್ತಾರೆ. ಇನ್ನೊಬ್ಬ ತುಮಕೂರು ಕಡೆಯಿಂದ ಒಬ್ಬರು ಮಾಡಿದ್ರು, ಅವರು ಕೂಡ 80 ವರ್ಷದವರು, ಅವರು ಫೋನ್ ಮಾಡಿದರು. ಈ ಥರ ವಯಸ್ಸಾದರೂ ಕೂಡ ಫೋನ್ ಮಾಡ್ತಾರೆ. ಬೇರೆ ಬೇರೆ ಊರುಗಳಿಂದ ಫೋನ್ ಮಾಡ್ತಾರೆ, ಕೆನಡಾದಿಂದ ಫೋನ್ ಬರುತ್ತೆ, ಆಸ್ಟ್ರೇಲಿಯಾದಿಂದ ಬರುತ್ತೆ, ದುಬೈಯಿಂದ ಫೋನ್ ಬರುತ್ತೆ. ಇಲ್ಲಿಗೆಲ್ಲ ಈ ನಾಲೆಡ್ಜ್ ರೀಚ್ ಆಗಿ ಅವರಲ್ಲಿ ಪರಿವರ್ತನೆ ಆಗಿದೆ. ಆ ಪರಿವರ್ತನೆ ನನಗೆ ತುಂಬ ಖುಷಿ ಕೊಟ್ಟಿದೆ. ನನ್ನ ವಿಡಿಯೋಗಳನ್ನು ನೀವು ಸುಮ್ಮನೆ ನೋಡಿ, ನಾನು ಹೇಳೋದು ಸುಮ್ಮನೆ ಹೇಳೋದಲ್ಲ. ನಾನು ತುಂಬ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಓಡಾಡಿ ಅಲ್ಲೋಗಿ ಇಲ್ಲೋಗಿ ಎಲ್ಲ ಕಡೆ ಆಶ್ರಮಗಳಲ್ಲಿ, ಮಠ ಮಂದಿರಗಳಲ್ಲಿ ಜಾತಕದ ಬಗ್ಗೆ ಶಿವನಾಡಿ ಸುಖನಾಡಿ ಈ ಥರ ಅವ್ರ ಹತ್ರ ಹೋಗೆಲ್ಲ ಜಾತಕ ತೋರಿಸಿ, ನಾನು ಯಾವುದೋ ಡೇಟ್ ಆಫ್ ಬರ್ತ್ ಕಂಡುಹಿಡಿದು ಹೆಬ್ಬರಳಿಂದ ಡೇಟ್ ಆಫ್ ಬರ್ತ್ ಕಂಡುಹಿಡಿತಾರೆ, ಏನೇನೋ ಮಾಡ್ತಾರೆ. ನಂದು ಡೇಟ್ ಆಫ್ ಬರ್ತ್ ಕರೆಕ್ಟ್ ಇರಲಿಲ್ಲ. ಸೊ ನಮ್ಮ ಮನೆಯವರಂತೂ ಇಲ್ಲವೇ ಇಲ್ಲ. ಅದನ್ನೆಲ್ಲ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನಾನು ವಿಚಾರ ಹೇಳ್ತೀನಿ. ಅರ್ಥ ಆಗ್ತಿದೆಯಾ? ನಾನು ನಿಮ್ಮ ಥರನೇ ಈ ಎಲ್ಲ ಅಷ್ಟಸಿದ್ಧಿಗಳು ಮತ್ತು ಚಕ್ರ ಆಕ್ಟಿವೇಶನ್ನು, ಕುಂಡಲಿನಿ ಶಕ್ತಿ, ಹಾಗೆ ಹೀಗೆ ಅಂತ ಸಣ್ಣ ಪುಟ್ಟ ಬರೀ ಪುಸ್ತಕದಲ್ಲಿ ಓದಿರೋದಲ್ಲ, ಅದು ಸಾಧನೆ ಮಾಡೋಕ್ಕೆಲ್ಲ ಹೋಗಿದ್ದೀನಿ. ನಾನು ಋಷಿಕೇಶ, ಹರಿದ್ವಾರ, ಹಿಮಾಲಯಸ್ ಕಡೆಲ್ಲ ಸುತ್ತಾಕಿದ್ದೀನಿ. ಮತ್ತು ಮಠಗಳೆಲ್ಲ ತುಂಬ ಪುಸ್ತಕಗಳನ್ನೆಲ್ಲ ಓದಿದ್ದೀನಿ. ಎಲ್ಲ ಸ್ವಾಮಿಗಳ ಹತ್ರ ಹೋಗಿ ಅಲ್ಲೇ ನಡೀತೆ, ಅಲ್ಲೇ ಕ್ಯೂರಿಯಾಸಿಟಿ ತಿಳ್ಕೊಳ್ಳೋಕೆ ನೋಡಿದ್ದೀನಿ. ಎಲ್ಲ ನೋಡಿದಾಗ ನಾನು ಸತ್ಯದ ಅರಿವಾಗಿ ಅವೆಲ್ಲವೂ ಅವಶ್ಯಕತೆ ಇಲ್ಲ. ಮನಸ್ಸನ್ನು ಬರೀ ಖಾಲಿ ಮಾಡೋದು ಸಾಕು. ಯಾವುದನ್ನು ನಂಬದೆ ಎಲ್ಲ ಬಿಟ್ಟಾಕಿ, ಒಂದು ಅದ್ಭುತವಾದ ಶಕ್ತಿ ದೇವರು ಅಂತ ಒಂದು ಪದ ಉಪಯೋಗಿಸ್ತೀವಿ. ಆ ಶಕ್ತಿ ನನ್ನ ಇರುವಿಕೆಗೆ ಕಾರಣವಾದ ಪಂಚಭೂತಗಳೇ ನಿಜವಾದ ದೇವರುಗಳು. ಅದನ್ನು ನಂಬಿ ಅದಕ್ಕೆ ಕೆಲವರು ನಾನಾ ರೂಪ ಕೊಟ್ಟಿದ್ದಾರೆ. ಓಕೆ, ಕಂಡೆಮ್ ಮಾಡೋದು ಬೇಕಾಗಿಲ್ಲ. ನಿನಗೆ ಅರ್ಥನೇ ಆಗಿಲ್ಲ, ಬೇಡವೇ ಬೇಡ. ಎಲ್ಲ ಬಿಟ್ಟಾಕಿ ಮನಸ್ಸನ್ನು ಶಾಂತಗೊಳಿಸಿ ಕೇವಲ ಉಸಿರಾಟವನ್ನು ಗಮನಿಸಿ ಮನಸ್ಸನ್ನು ಖಾಲಿ ಮಾಡಿ. ಆಗ ನೋಡಿ ನಿಮಗೆ ಬದುಕಿನ ಅರಿವಾಗತ್ತೆ. ಖಾಲಿ ಆದಾಗ ಮಾತ್ರ ಸತ್ಯದ ಅರಿವಾಗುವುದು. ಎಲ್ಲವನ್ನು ತುಂಬಿಕೊಂಡಾಗಲ್ಲ. ಎಲ್ಲ ಯಾಕೆಲ್ಲ ಸೀಮಿತವಾದ ಜ್ಞಾನಗಳು. ಒಂದು ಜ್ಞಾನ ಯಾವುದು ಕೂಡ ಅಲ್ಟಿಮೇಟ್ ಅಲ್ಲ. ಹಿಂದೂ ಧರ್ಮ ಮುಸ್ಲಿಮ್ಗಾಗಿ ಬರೋದಲ್ಲ, ಮುಸ್ಲಿಂ ಧರ್ಮ ಹಿಂದೂಗಳಿಗಾಗಿ ಬರೋಲ್ಲ. ಕ್ರಿಶ್ಚಿಯನ್ಸ್ ಬೇರೆ, ಬುದ್ಧಿಸಮ್ ಬೇರೆ, ಸಿಖಿಸಮ್ ಬೇರೆ, ಇನ್ನೇನೇನೋ ಜೈನಿಸಮ್ ಬೇರೆ, ಬೇಕಾದಷ್ಟಿದೆ. ಎಲ್ಲವೂ ಬೇರೆ ಬೇರೆ ಆದಾಗ ಅವರವರ ನಂಬಿಕೆಗಳು ಅಷ್ಟೇ ಹೊರತು ಸತ್ಯ ಅಲ್ಲ. ಸೊ ನೀನು ಮನಸ್ಸನ್ನು ಖಾಲಿ ಮಾಡಿ ನಿನ್ನ ಮನಸ್ಸು ಆನಂದವಾಗಿರುವುದೇ ನಿಜವಾದ ಸತ್ಯ. ಸೊ ಈ ರೀತಿ ಮಾತಾಡ್ತಾ ಹೋದರೆ ಬೇಕಷ್ಟು ಕಥೆಗಳಿದೆ. ಸದ್ಯಕ್ಕೆ ಒಂದು ಆಡಿಯೋ ಹಾಕ್ತೀನಿ, ಜೊತೆಯಲ್ಲಿ ಕೇಳಿ ಅವ್ರ ಮನಸ್ಸು ಹೇಗೆ ಪರಿವರ್ತನೆ ಆಗಿದೆ ಅಂತ. ಈ ರೀತಿ ತುಂಬ ಜನ ನನ್ನ ವಿಡಿಯೋಗಳನ್ನು ನೋಡಿ ಮನಸ್ಸನ್ನು ಬದಲಾಯಿಸ್ಕೊಂಡಿದ್ದಾರೆ, ಸಂತೋಷವಾಗಿದ್ದಾರೆ. ಅಯ್ಯೋ ರಿಲ್ಯಾಕ್ಸ್ ಆಗಿದ್ದೀನಿ ಗುರೂಜಿ, ನೆಮ್ಮದಿಯಾಗಿದ್ದೀನಿ, ಏನೇನೋ ಕನ್ಫ್ಯೂಷನ್ ಅಂತ ಹೇಳ್ತಾಯಿದ್ರು. ನಿಮಗೆ ಅರ್ಥ ಆದರೆ ನನ್ನ ವಿಡಿಯೋಗಳನ್ನು ಸ್ವೀಕರಿಸಿ, ಇಲ್ಲ ಅಂದರೆ ಸುಮ್ಮನಾಗಿ. ಕೆಟ್ಟ ಕಾಮೆಂಟ್ಸ್ ನೆಸೆಸಿಟಿ ಇಲ್ಲ. ನೀವೆಷ್ಟೇ ಕೆಟ್ಟ ಕಾಮೆಂಟ್ ಮಾಡಿದ್ರು ನಾನು ಡಿಲೀಟ್ ಮಾಡ್ತೀನಿ, ಮುಂದಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಮುಖ್ಯ 100 ಜನಕ್ಕೆ ನಾನು ಹೇಳಿದ್ರೆ ಒಬ್ಬರು ಕೂಡ ಪರಿವರ್ತನೆ ಆದರೆ ನನಗೆ ಅದೇ ಸಂತೋಷ ಅಲ್ವಾ? ನೀವು ಈ ಆಡಿಯೋ ಕೇಳಿ. ಥ್ಯಾಂಕ್ ಯು ಸರ್. ನಿಮ್ಮದು ಯೂಟ್ಯೂಬ್ ಇವಾಗ ರೀಸೆಂಟ್ಲಿ ಫ್ಯೂ ಡೇಸಿಂದ ನೋಡ್ತಾ ಇದ್ದೀನಿ, ತುಂಬ ಇಷ್ಟ ಆಗ್ತಾ ಇದೆ.
ಸರ್ ಅದು ನಿಜವಾಗ್ಲೂ ನಾವು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರಿ. ನೀವು ಕನ್ಫ್ಯೂಷನ್ ತುಂಬಾ ನಮ್ದು ಈಸಿ ಮಾಡಿದ್ದೀರಾ. ಥ್ಯಾಂಕ್ ಯು ಯಾವ್ದು ನಮ್ಮ ಮನಸ್ಸಲ್ಲಿ ಇತ್ತು ಇದೆಲ್ಲ ಬೇಡ, ಯಾಕೆ ಇಷ್ಟೊಂದು ಕಷ್ಟ ಪಡ್ತೀವಿ ಅನ್ಕೊಳ್ಳುವಾಗ ನಿಮ್ದು ಚಾನಲ್ ನೀವು ಮಾಡ್ತಾ ಇರೋದು ತುಂಬಾ ಅದೊಂಥರ ಮನಸ್ಸಿಗೆ ಸೂದಿಂಗೆ ಅನಿಸ್ತಾ ಇದೆ ಸರ್. ಆಯ್ತಮ್ಮ, ಎಲ್ಲಿದ್ರಿ ತಾವು? ನಾವು ಬೆಂಗಳೂರು ವೆರಿ ಗುಡ್ ವೆರಿ ಗುಡ್. ಏನ್ ಕೆಲಸ Sir, ಮಾಡ್ತೀರಾ? ಸರ್. ನಾನ್ ಟೀಚರ್. ಹ್ಮ್ 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 ಹೇಳಿ ನಾನು ಮೇಡಮ್. ಬ್ರಹ್ಮಕುಮಾರಿ ಅದು ಇದು ಎಲ್ಲ ಹೋಗೋದ್ ಜಾಗ ಇಲ್ಲ. ಹ್ಮ್ 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 ಆದ್ರೂ ಏನು ಹುಡುಕಾಟ ಮುಗ್ದಿಲ್ಲ, ಆ ತರ ಒಂದು ಸಿಚುವೇಶನ್. ಹ್ಮ್ 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 ಆದ್ರೆ ನಿಮ್ದು ಇದು ನೋಡಿ 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 ನಿಜವಾಗ್ಲೂ ತುಂಬಾ ಈಸಿ ಅನಿಸ್ತಾ ಇದೆ ಇವಾಗೆಲ್ಲ. ಏನು ನೀವು ಹೇಳಿದ್ ನಿನ್ನೆ ನಾನು ಪ್ರೇಯರ್ ನೋಡ್ತಾ ಇದ್ದೆ, ಅಂದ್ರೆ ಸಾರಿ ಅದು ಇದು ಥ್ಯಾಂಕ್ ಯು, ಅದು ಇಷ್ಟ ಆಯ್ತು ಸರ್ ತುಂಬಾ. ಆದ್ರೆ ನಾವು ಇವಾಗ ಕಂಟಿನ್ಯೂಸ್ ರಾಮ ಜಪ ಮಾಡ್ತೀವಿ ಮತ್ತು ಹರೇ ರಾಮ ಹರೇ ಕೃಷ್ಣ ಅದು ಹೇಳ್ತೀನಿ ನಾನು 16 ರೌಂಡ್, ಅದೆಲ್ಲ ಬೇಕಾಗಿಲ್ವಾ? ಏನ್ ಅವಶ್ಯಕತೆ ಇಲ್ಲ. ಅದು ಮನ್ಸಿಗೆ ನಿಮ್ ರಿಲ್ಯಾಕ್ಸ್ ಆಗತ್ತೆ ಅಂದ್ರೆ ಬೇಕಾದ್ರೆ ನೀವ್ ಮಾಡಬಹುದು ಹಾ ಹಾ ಅಷ್ಟೇ ಹೊರತು ಏನಿಲ್ಲ. ಅದೊಂದು ಜಪ ಅಷ್ಟೇ. ಜಪ ಅದೇ, ಅಂದ್ರೆ ಮೈಂಡ್ ಎಂಗೇಜ್ ಆಗೋದಕ್ಕೆ, ಮೈಂಡ್ ನೆಗೆಟಿವ್ ಕಡೆ ಹೋಗ್ಬಾರ್ದು ಅಂತ ಅದ್ ಮಾಡ್ತಾ. ಇನ್ನೊಂದು ರಾಮ್ ಜಪ ಅಂತ ಇದೆ, ಅದು ಬೆರಳಿಗೆ ಫಿಂಗರ್ ಕೌಂಟಿಂಗ್ ಹಾಕ್ಬಿಟ್ಟು ಅದ್ ಮಾಡ್ತಾ ಇರ್ತೀನಿ ನಾನು. ಮಾಡಿ, ನಿಮ್ ಖುಷಿ ಕೊಟ್ರೆ ಮಾಡಿ. ಇಲ್ಲಾಂದ್ರೆ ಬೆಸ್ಟ್ ಮೆಡಿಟೇಷನ್ ಕುಳಿತ್ಕೊಂಡು ಸುಮ್ನೆ ಉಸಿರಾಟ ಗಮನಿಸಿ ಅದೇ ಮನಸ್ಸನ್ನ. ಮತ್ತು ನಿಮ್ದು ಈ ಪ್ರೇಯರ್ ಹೇಳಿದ್ರೆ ಸಾಕ ಅಂತ ಅದ್ ಸಾಕು, ಅದ್ ಸಾಕು. ಯಾಕಂದ್ರೆ ಮನಸ್ಸು ಅದು ಹಗುರ ಆಗತ್ತೆ. ಸೊ ಅದು ನಾವು ಅದು ಯಾಕಂದ್ರೆ ನಾವು ಸಾರಿ ಹೇಳ್ತೀವಿ, ನಾವು ಥ್ಯಾಂಕ್ ಯುನು ಹೇಳ್ತಾ ಇರ್ತೀವಲ್ವಾ, ಹೌದು ನೇಚರ್ಗೆ ಹೇಳೋದು ಅದು. ಹ್ಮ್ ಪ್ರಕೃತಿಗೆ ಹೇಳೋದ್ರಿಂದ ಅದ್ರಲ್ಲಿ ಯಾವ್ದು ರೆಸ್ಟ್ರಿಕ್ಷನ್ಸ್ ಬರೋದಿಲ್ಲ. ಇಟ್ಸ್ ಬಿಯಾಂಡ್ ರಿಲಿಜಿಯನ್. ಹ್ಮ್ ಅದರಿಂದ ದಟ್ಸ್ ಪ್ಯೂರ್ ಮೆಡಿಟೇಷನ್. ಅದನ್ನ ಮಾಡ್ಬೋದು, ಸಮಸ್ಯೆ ಏನಿಲ್ಲ. ಸರ್, ನಿಮ್ದು ಈ ತರ ಗ್ರೂಪ್ ಇದ್ದು ನೀವೆಲ್ಲಾದ್ರೂ ಮೆಡಿಟೇಷನ್ ಜೊತೆಲಿ ಮಾಡ್ಸೋದು ಆ ತರ ಎಲ್ಲ ಇದೆಯಾ? ಇಲ್ಲ, ಮೊದಲು ಮಾಡ್ತಾ ಇದ್ದೆ, ಈಗ ಮಾಡ್ತಾ ಇಲ್ಲ. ಬರೀ ಮಾಮೂಲಿ ರೆಗ್ಯುಲರ್ ಯೋಗ ಕ್ಲಾಸಸ್ ಇದೆ. ಮೊದಲು ಇದು ಇಷ್ಟ ತರ ಎಲ್ಲ ಹೊರಗಡೆ ಎಲ್ಲ ಒಳ್ಳೆ ಪ್ರಾಣಾಯಾಮ ಕ್ಯಾಂಪ್ಸ್ ಅದು ಇದೆಲ್ಲ ಮಾಡ್ತಾ ಇದೆ. ಈಗ ಸದ್ಯಕ್ ಮಾಡ್ತಾ ಇಲ್ಲ. ಅದು ರವಿಶಂಕರ್ದೆಲ್ಲ ನೋಡಿ ಆಶ್ಚರ್ಯ ಆಯ್ತು ಸರ್. ನಿಜವಾಗ್ಲೂ ನಮ್ಗೆ ಯಾವಾಗ್ಲೂ ಅಲ್ಲಿ ಹೋದ್ರೆ ಅಯ್ಯೋ ಇವರೇನಪ್ಪ ಎಲ್ಲರೂ ಇವರನ್ನು ದೇವರು ಅಂತಾರಲ್ವಾ, ನೀವೇ ಅಂತ ದೇವರು ಅಂತ ಯಾಕೆ ಒಪ್ಕೊಳ್ತಾ ಇಲ್ಲ ಸರ್ ಅಂತ ಎಲ್ಲ ಜನರು ಕೇಳುವಾಗ ನನಗೆ ಯಾಕೋ ಇಷ್ಟನೇ ಆಗ್ತಾ ಇರ್ಲಿಲ್ಲ ಅದು. ಜನರು ಯಾಕಪ್ಪ ಇವರನ್ನೇ ಕೇಳ್ತಾರೆ, ನಾವೇನ್ ಅವರ ತರ ನಾವು ಅಷ್ಟು ಹೈ ಇದು ಇರುವ ಸೋಲುಗಳಲ್ವಾ, ನಾವ್ ಯಾಕೆ ನಮ್ಮನ್ನ ತಿಳ್ಕೊಳ್ಬಾರ್ದು ಆ ತರ ಅಂತ ಅನಿಸ್ತಾ ಇತ್ತು ಮನ್ಸಿಗೆ. ಅಂದ್ರೆ ನಿಮ್ದು ನನ್ಗೆ ಚಾನೆಲ್ ನೋಡಿದ್ಮೇಲೆ ಅನ್ಸುತ್ತೆ ನನ್ ಮನ್ಸಲ್ಲಿ ಇದ್ದಿದ್ದೆಲ್ಲ ನೀವು ಅದ್ರಲ್ಲಿ ನನ್ಗೆ ಪ್ರಶ್ನೆಗಳು ಆನ್ಸರ್ ಸಿಗ್ತಾ ಇದೆ. ಆಯ್ತಮ್ಮ, ಒಳ್ಳೇದಾಗಿ. ಸರ್, ಇದು ಈ ಏಕಾದಶಿಗೆ ನಾವು ವ್ರತ ತಕೊಳ್ತೀವಿ ತುಂಬಾನೇ, ಅದು ನಿರ್ಜಲ ಅಂತ, ನೀರೇನ್ ಕುಡಿಯದೆ, ಅದು ಏನ್ ಅದು ಬೇಕಾಗುತ್ತೋ ಅಲ್ಲ ಪರವಾಗಿಲ್ಲ, ಅದು ನಮ್ ಶಾಂತಿಗೆ ಬೇಕು ಅಂದ್ರೆ ಮಾಡ್ಬೋದಾ? ಅಷ್ಟೇ, ಹೆಲ್ತ್ ಪಾಯಿಂಟ್ ಆಫ್ ವ್ಯೂ ಮಾಡೋದಾದ್ರೆ ಮಾಡ್ಬೇಕು. ಆಕ್ಚುಲಿ ನಿರ್ಜಲ ಉಪವಾಸ ಇದನ್ನೆಲ್ಲ ಮಾಡ್ಬೇಕು ಅಂದ್ರೆ ನಿಮ್ಗೆ ಸ್ಟ್ರೆಸ್ ಇರಬಾರ್ದು. ಅವು ಸ್ಪಿರಿಚುವಲ್ ಪ್ರಾಕ್ಟೀಸ್. ಈಗ ಆಶ್ರಮದಲ್ಲಿ ಇರ್ತೀರ, ಮನೋನಿಗ್ರಹಕ್ಕೆ ಅವು ಮಾಡತಕ್ಕಂತ ಸಾಧನೆಗಳು. ಅದು ಮನೋನಿಗ್ರಹಕ್ಕೆ ಮಾಡತಕ್ಕಂತ ಸಾಧನೆಗಳನ್ನ ಮೌಢ್ಯತೆಯಿಂದ ಎಲ್ಲರೂ ಸುಮ್ನೆ ಮಾಡ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಉಪವಾಸ ಮಾಡ್ತಾರ, ಆಫೀಸ್ ಕೆಲ್ಸಕ್ಕೆ ಹೋಗ್ತಾರ, ಅಲ್ಲಿ ಬೇರೆ ಕಡೆ ಕೆಲಸ ಇರುತ್ತಾ, ಮನೇಲಿ ಟೆನ್ಷನ್ ಇರುತ್ತಾ, ಜಗಳಗಳಿರುತ್ತಾ, ಮಕ್ಳು ಮೇಂಟೈನ್ ಮಾಡ್ತಾರ. ಆಗೇನಾಗುತ್ತೆ, ಎಫೆಕ್ಟ್ ಆಗುತ್ತೆ ಸಿಸ್ಟಮ್ ಮೇಲೆ. ಅದಕ್ಕೆ ಸರ್ ಇನ್ನೊಂದು, ನಮ್ ಮನೇಲಿ ನಾವು ಮಾಡಲ್ಲ ಅಲ್ಲ, ಇನ್ನೊಬ್ರು ಕುಕ್ ಮಾಡ್ತಾರೆ, ಅದ್ರದ್ದು ಸ್ಮೆಲ್ ಬರುತ್ತೆ, ನಮ್ಗೆ ಹೊಟ್ಟೆ ಸಡನ್ ಹಸಿವಾಗುತ್ತೆ, ಆ ಕಡೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಇವು ಏನಾಗುತ್ತೆ, ಈ ಸ್ಟ್ರೆಸ್ ಆಗುತ್ತದೆ, ಎಮೋಷನಲ್ ಸ್ಟ್ರೆಸ್, ಇಂಟೆಲೆಕ್ಚುಯಲ್ ಸ್ಟ್ರೆಸ್, ಫಿಸಿಕಲ್ ಸ್ಟ್ರೆಸ್, ಇವೆಲ್ಲ ಆಗ್ತವೆ. ಅದ್ ಅವಶ್ಯಕತೆ ಇಲ್ಲ. ಅದ ಅವಶ್ಯಕತೆ ಯಾವಾಗಿದೆ ಅಂದ್ರೆ ನಿಮ್ಗೆ ಸ್ಟ್ರೆಸ್ ಫ್ರೀ ಆಗ್ಬೇಕು. ನಿಮ್ಗೆ ಏನಿಲ್ಲ, ಉಪವಾಸ ಮಾಡಿ ನಿರ್ಜಲ ಉಪವಾಸ ಎಲ್ಲ ಮಾಡಿದಾಗ ದೇಹ ತುಂಬಾ ಹಗುರವಾಗಿದೆ, ಮನಸ್ಸು ತುಂಬಾ ಆನಂದವಾಗಿದೆ, ಆ ತರ ಪರಿಸರದಲ್ಲಿ ಇದ್ದಾಗ ಆ ರೀತಿ ಇದೆ ಅಂದಾಗ ತಪ್ಪಿಲ್ಲ. ಇದೊಂದು ಸಾಧನೆ ಅಷ್ಟೇ, ಹೌದು, ಬೇಕು ಅಂತೇನಿಲ್ಲ. ನೀವ್ ಹೇಳ್ದಂಗೆ ಹೆಲ್ತ್ ವೈಸ್, ಯಾಕಂದ್ರೆ ವಾರ ಪೂರ್ತಿ 15 ದಿವಸ ತಿಂದಿರ್ತೀವಲ್ಲ, ಒಂದ್ ದಿವಸ ರೆಸ್ಟ್ ಅಷ್ಟೇ, ಬಾಡಿ ಅಷ್ಟೇ, ರೆಸ್ಟ್ ಅಷ್ಟೇ. ಅದು ಬೇಕಾದ್ರೂ ಮಾಡ್ಬೋದು, ಬ್ಯಾಡದಾರಿ ಇಲ್ಲ. ಇವನ್ ಇನ್ನೂ ಸ್ವಲ್ಪ ನೀವು ಟೆಕ್ನಿಕಲ್ ಆಗಿ ಯೋಚನೆ ಮಾಡೋದಾದ್ರೆ, ಈಗ ನಾವು ಆರ್ಟ್ಗೆ ರೆಸ್ಟ್ ಕೊಡ್ತೀವಾ? ಇಲ್ಲ. ಹೌದು. ಬ್ರೈನ್ ರೆಸ್ಟ್ ಕೊಡಕ್ಕಾಗತ್ತಾ? ಅದೇ, ಅದು ಕೆಲಸ ಮಾಡ್ತಾ ಇರುತ್ತೆ. ಕಿಡ್ನಿಗೆ ರೆಸ್ಟ್ ಕೊಡ್ತೀವಾ? ಸಾಧ್ಯನೇ ಇಲ್ಲ. ಲಿವರ್ಗೆ ಇವೆಲ್ಲ ಮಾಡಕ್ ರೆಸ್ಟ್ ಕೊಡಕ್ ಸಾಧ್ಯ ಇಲ್ಲ. ಇದು ಡೈಜೆಸ್ಟ್ ಸಿಸ್ಟಮ್, ಇದು ಒಂದು ಅಂಗ ಅಷ್ಟೇ. ಆದ್ರೆ ಅದನ್ನ ವ್ಯವಸ್ಥಿತವಾಗಿ ನಿಯಮಿತವಾಗಿ ಆಹಾರ ಸೇವನೆ ಮಾಡಬೇಕು. ಅದನ್ನ ಬಿಟ್ರೆ ಈ ರೆಸ್ಟ್ ಇಸ್ ನಾಟ್ ನೆಸೆಸರಿ. ಯಾಕಂದ್ರೆ ಮೈಂಡ್ ಕೂಲ್ ಆಗಿದ್ದಾಗ, ಮೈಂಡ್ ಟೆನ್ಷನ್ ಆಯ್ತು ಅಂದ್ರೆ ಸಿಸ್ಟಮ್ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಏನ್ ಮಾಡೋದು, ಇದನ್ ಕಾಲದಲ್ಲಿ ಉಪವಾಸ ಇವೆಲ್ಲ ಮಾಡ್ಬೇಕಾದ್ರೆ ಜಪಗಳನ್ನು ಮಾಡಿ, ಪೂಜೆಗಳನ್ನು ಮಾಡಿ, ಅದಕ್ಕೋಸ್ಕರ ಆರಾಮಾಗಿ ಮನೇಲಿ ಇರ್ತಾ ಇದ್ರು. ಈಗ ಹಂಗಲ್ಲ. ಮಾಡರ್ನ್ ವರ್ಲ್ಡ್ ಸಿಟಿನಲ್ಲಿ ಎವ್ರಿ ಡೇ ಟೆನ್ಷನ್. ಆ ಟೆನ್ಷನ್ ನಲ್ಲಿ ಆ ವ್ರತಗಳ ಆಚರಣೆ ಅಷ್ಟು ಒಳ್ಳೆಯದಲ್ಲ, ಅವಶ್ಯಕತೆ ಇಲ್ಲ.
ಹೌದು ಸರ್. ಬೇಕಾದ್ರೆ ಅವರು ಮಾಡ್ಬೋದಷ್ಟೇ. ಹಂಗೆ. ಇಲ್ಲೇನೋ ಫ್ರೂಟ್ಸ್ ಎಲ್ಲ ತಿಂದಿರ್ಬೋದು ಹಾ. ಸರ್. ಅದೊಂದು ಇನ್ನೊಂದು ನಂದು ಒಂದು ಪ್ರಶ್ನೆ ಇತ್ತು ಸರ್. ಇವಾಗ ಲೇಟೆಸ್ಟ್ ಆಗಿ ಬಂದಿರೋದೊಂದು ಸಣ್ಣ ಮೂನ್ ಸ್ಟಾರ್ ಮೆಡಿಟೇಷನ್ ಸರ್. ಅದು ನಿಜವಾಗ್ಲೂ ಏನೋ ಆತ್ಮ ಬಿಟ್ಟು ಹೋಗ್ತಾರೆ ನೀವು ಹೇಳಿದ, ಅದು ಆತ್ಮ ಬಿಟ್ಟು ಹೋದ್ರೆ ಇದು ಬರೀ ಶರೀರ ಆಗ್ಬಿಡುತ್ತೆ, ಇಲ್ಲಿವೇನಿಲ್ಲ, ಅದು ಬಾಡಿನೇ ಸರ್. ಅದು ನಿಜವಾಗ್ಲೂ ಯಾಕೆ ಅಷ್ಟು ಒಂದು ಪ್ರಾಮುಖ್ಯತೆ? ಎಲ್ಲದರಲ್ಲೂ ಅಸ್ಟ್ರಲ್ ಟ್ರಾವೆಲಿಂಗ್ ಜಾಸ್ತಿ ಇವಾಗ ಕೇಳ್ತಾ ಬರ್ತಾ ಇದೆ. ಏನಾದ್ರು ಹೊಸ ಟ್ರೆಂಡ್? ಹೌದು, ನ್ಯೂ ಟ್ರೆಂಡ್. ಕೆಲವು ಸಾರಿ ಈ ಟ್ರೆಂಡ್ಗಳು ಬರ್ತಾ ಇರ್ತವೆ. ಏನಾಗ್ತಾರೆ ಅಂದ್ರೆ, ಈಗ ತುಂಬಾ ಸ್ಟ್ರೆಸ್ ಜಾಸ್ತಿ ಆಗ್ತದೆ ಯುವಕರಲ್ಲಿ, ಜೊತೆಗೆ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ತಾ ಇರ್ತಾರೆ ಇವಾಗ. ಹೌದು, ಹಾಸ್ಟೆಲ್ ಅವ್ರಿಗೇನು ಬಿಯಾಂಡ್ ದಿಸ್ ಅಂದ್ರೆ ಈ ಸ್ಟ್ರೆಸ್ ಅನ್ನ ಮೀರಿ ಒಂದು ಅಪರಿಮಿತವಾದ ಆನಂದವನ್ನ ಪಡಿಬೇಕು ಅಂತ ಮನಸ್ಸು ತುಂಬಾ ತುಡಿತಾ ಇರುತ್ತೆ. ಸೊ ಆ ತುಡಿತದಲ್ಲಿ ಈ ಆಶ್ರಮಗಳು ಸಿಕ್ಕಿದಾಗ ಅವ್ರೇನ್ ಮಾಡ್ತಾರೆ, ಈ ಮನಸ್ಸುಗಳನ್ನ ಉಪಯೋಗಿಸ್ಕೊಂಡು ಸುಮ್ನೆ ಇಮ್ಯಾಜಿನೇಷನ್, ಈಗ ಅದು ಡೀಪರ್ ರಿಲ್ಯಾಕ್ಸೇಷನ್ ಯೋಗ ನಿದ್ರೆ ತರ ಎಲ್ಲ ಮಾಡಿಸಿ ಮೈಂಡ್ ನ ಕಂಟ್ರೋಲ್ ತಗೊಂಡು ಹಿಪ್ನಟೈಸ್ ಮಾಡಿ ಅದನ್ನ ಹಾಸ್ಟೆಲ್ ಟ್ರಾವೆಲ್ ಡಿಫ್ರೆಂಟ್ ಟೆಕ್ನಿಕ್ಸ್ ಅಂತ ಮೇಲ್ ಕರ್ಕೊಂಡು ಹೋಗ್ತಾರೆ. ಅದು ಅವ್ರಿಗೆ ಆ ಪ್ರಮೇಯನಲ್ಲಿ ಮೇಲ್ ಓದಂಗೆ ಆಗುತ್ತೆ. ಡಿಫ್ರೆಂಟ್ ಪ್ಲೇನ್ಸ್ಗೆ, ಡಿಫ್ರೆಂಟ್ ಗ್ರಹಗಳಿಗೆ ಓದಂಗಾಗತ್ತೆ. ಓದಂಗಾಗಿ ಪುನಃ ವಾಪಸ್ ಬರ್ತಾರೆ. 1 ಗಂಟೆ 2 ಗಂಟೆ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತಾರೆ. 3,000 ರೂಪಾಯಿ ಕೊಟ್ಟು ಬರ್ತಾರೆ. ಸರ್ ಮಾತ್ರ ಅವರಿಗೆ ಒಂದು ವೀಕ್ ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆದ್ರೆ, ಈಗ ತಸ್ಮೈ ಟ್ರಸ್ಟ್ ಅಂತ ಒಂದು ಇದೆ ಅಲ್ವಾ, ನೀವು ಕೇಳಿ, ನಾನು ಹಾಕಿದ್ದೆ ನಿಮ್ಗೆ ಆಕ್ಚುಲಿ ಅದ್ರ ವಿಡಿಯೋನು, ತಸ್ಮೈ ಅಂತ ಹೇಳ್ಬಿಟ್ಟು. ಅವರು ತುಂಬಾ ಈ ತರ 5,000 ತಕೊಂಡು ರೂಮ್ ಕ್ಲಾಸ್ ಮಾಡ್ಬಿಟ್ಟು ಮಾಡ್ತಾನೆ ಇರ್ತಾರೆ. ಅವರು ಹೇಳ್ತಾರೆ 1 ವೀಕ್ ನೆಕ್ಸ್ಟ್ ನಮ್ಗೆ ಏನು ಅನಾಹುತ ಆದ್ರೆ, ಅದು ಇದು ನಮ್ಗೆ ಏನಾದ್ರು ರೋಗ ಇಲ್ಲ ಎಲ್ಲ ನಾವು ಫಸ್ಟೇ ಅದನ್ನ ನೋಡಿ ತಿಳ್ಕೊಳ್ಬೋದು, ನಮ್ಗೆ ಗೊತ್ತಾಗುತ್ತೆ ಮೈಂಡಿಗೆ ಅಂತ. ಅವಾಗ ನಾವು ಈ ತರ ಹೇಳ್ತೀವಿ, ಹೋಗ್ಬೇಡಿ, ನೆಕ್ಸ್ಟ್ ವೀಕ್ ನಿಮ್ಗೆ ಆಕ್ಸಿಡೆಂಟ್ ಆದ್ರೆ ಬೇಗ ಓಡ್ಬೇಡಿ ಅಂತ ಫಸ್ಟೇ ನಾವು ಅಲರ್ಟ್ ಮಾಡ್ತೀವಿ ಅಂತ. ಇಲ್ಲ, ಅದೆಲ್ಲ ಸುಳ್ಳು. ಯಾಕೆಂದ್ರೆ ಅದು ತುಂಬಾ ಸಿಂಪಲ್ ಆಗಿ ಯೋಚನೆ ಮಾಡಿ. ಆ ರೀತಿ ಮಾಡಂಗಿದ್ದು ಇವ್ರನ್ನೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಅಪಾಯಿಂಟ್ ಮಾಡ್ಕೊತಾ ಇತ್ತಲ್ವಾ. ಯಾವಾಗ ಯುದ್ಧ ಆಗುತ್ತೆ, ಯಾವಾಗ ಭೂಕಂಪ ಆಗುತ್ತೆ, ಯಾವಾಗ ಸುನಾಮಿ ಬರುತ್ತೆ, ಯಾವಾಗ ಪ್ರವಾಹ ಬರುತ್ತೆ ಅಂತ ಈಗ ಟೀಮ್ ನ ಅಪಾಯಿಂಟ್ ಮಾಡ್ಕೊಂಡು ಲಕ್ಷಾಂತರ ರೂಪಾಯಿ ಸಂಬಳ ಕೊಡೋರು ಗವರ್ಮೆಂಟ್ ಹತ್ರ ಹೇಳ್ತಾರಂತೆಲ್ಲ ಸರ್. ಆ ಮುಲ್ಲಪೆರಿಯಾರ್ ಡ್ಯಾಮ್ ಹೊಡೆದೋಗುತ್ತೆ ಅಂತ ಇವರೇ ಅವರಿಗೆಲ್ಲ ಅಲರ್ಟ್ ಮಾಡಿದ್ದಾರೆ. ಈಗ ಕಾಕತಾಳೀಯವಾಗಿ ಹೇಳ್ತಾರೆ. ಉದಾಹರಣೆಗೆ ನಾನು ಇವತ್ತಿನ ವಿಡಿಯೋ ನೀವು ನೋಡಿದಿರಲ್ವಾ, ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ತಾನೆ ಅಂತ ಈ ಇದಿಟ್ಕೊಂಡು ಬಸವಣ್ಣನ ಹಿಡ್ಕೊಂಡೆಲ್ಲ ಹೇಳಿಸಿದ್ದಾರೆ. ಆ 4 ದೇವಸ್ಥಾನದಲ್ಲಿ ಬಲಗಡೆ ಹೂ ಕೊಟ್ಟಿದೆ. ಬಲಗಡೆ ಅಂದ್ರೆ ಹೂ ಕೊಟ್ಟರೆ ಗೆಲ್ತಾರೆ ಅಂತ. ಇನ್ನೊಂದು ದೇವಸ್ಥಾನದಲ್ಲಿ ತಾಳೆಗರಿನ ತೆಗೆದು ಅದರಲ್ಲಿ ಶಾಸ್ತ್ರವನ್ನು ಹೇಳಿ ರಾಜಯೋಗ ಬರುತ್ತೆ, ಗೆಲ್ತಾನೆ ಅಂತ ಹೇಳಿದ್ದಾರೆ. ಇನ್ನೊಂದು ದೇವಸ್ಥಾನದಲ್ಲಿ ವಿಗ್ರಹಗಳನ್ನ ಹಿಡ್ಕೊಂಡು ಅದ್ರ ಮುಖಾಂತರ ಬರವಣಿಗೆ ಮಾಡಿಸಿ ಅದರಲ್ಲಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ಗೆದ್ಬಿಟ್ಟಿದ್ರೆ ಅದೆಲ್ಲ ಸತ್ಯ ಅಂತ ಹೇಳ್ಬಿಡೋರು. ಹೌದು. ಸೋತಿರೋದ್ಕೆಲ್ಲ ಸೈಲೆಂಟ್ ಆಗ್ಬಿಡ್ತಾರೆ, ಯಾರು ಹೊರಗಡೆ ಬಿಡಲ್ಲ. ಬಿಕಾಸ್ ಆಫ್ ಮೀಡಿಯಾದಲ್ಲಿ ಬಂದಿರೋದ್ರಿಂದ ನನ್ನಂತರ ಸ್ವಲ್ಪ ವಿಚಾರವನ್ನ ಹೊರಗಡೆ ತೆಗಿಬೋದೇ ಹೊರತು ಬೇರೆಯವ್ರು ಯಾರು ಹೇಳಕ್ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತಾರೆ. ಹಿಂಗೆ ಈ ತರ ಒಂದು ಕೆಲವಾರು ಇನ್ಸಿಡೆಂಟ್ ಕಾಕತಾಳೀಯವಾದ 1-2 ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ಬೇರೆ ಸರ್, ಇವರು ಸ್ವಲ್ಪ ಸಮಯ ಇರ್ತಾರೆ ಮೀಡಿಯಾದಲ್ಲೂ ಎಲ್ಲರ ಅಟೆನ್ಷನ್ಗೆ, ಆಮೇಲೆ ಎಷ್ಟು ದುಡ್ಡು ಮಾಡ್ಬಿಟ್ಟು ಅಂಡರ್ಗ್ರೌಂಡ್ ಆಗ್ಬಿಡ್ತಾರೆ. ಅಷ್ಟೇ ಗೊತ್ತಾಗುತ್ತೆ. ಅದು ಇಷ್ಟ ಆಗುತ್ತೆ ನೀವು ಹೇಳುದು. ಅದು ನಿಜವಾಗ್ಲೂ ಇವಾಗಿನ ಲೋಕಕ್ಕೆ ನೀವು ಹೇಳಿರುವ ಮಾತುಗಳೆಲ್ಲ ಜನರು ತಿಳ್ಕೊಂಡ್ರೆ ತುಂಬಾ ಸರಳ ಆಗುತ್ತೆ. ಬಟ್ ತಿಳ್ಕೊಳಕ್ ಹೋಗಲ್ವೇ? ಯಾವ್ದಾರ ಒಂದು ಸಿನಿಮಾ ಆಕ್ಟರ್ದು ಹಾಕ್ಬಿಡ್ಲಿ, ಏನ್ ಲಕ್ಷಾಂತರ ಜನ ನೋಡ್ತಾರೆ, ನಮ್ಮದ್ ನೋಡಕ್ ಕಷ್ಟ ಪಡ್ತಾರೆ. ಅಯ್ಯೋ, ನಮ್ಗೆ ಎಷ್ಟು ನಾವು ನೋಡಿ ಒಂದು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ತಿಳ್ಕೊಂಡು ಒಂದೊಂದು ಪ್ರೇರಣೆ ಹೇಳಿದ್ದು ಅದೆಲ್ಲ ನೋಡ್ಕೊಂಡು ತುಂಬಾ ಇಷ್ಟ ಆಗುತ್ತೆ ಸರ್. ಯಾಕಂದ್ರೆ ಸುಮ್ಮನೆ ಅದು ನಾವು ಇನ್ ಬಿಟ್ವೀನ್ 4-5 ಇಯರ್ಸ್ ಇಂದ ಜ್ಯೋತಿಷನೇ ನಂಬಿರ್ಲಿಲ್ಲ, ಫುಲ್ ಅದು ಬಿಟ್ಟಿದ್ವಿ. ಇವಾಗ ಮಗಂದು ಮದ್ವೆ ಟೈಮ್ ಆಗುವಾಗ ಅದು ತಕೊಳ್ಳೇಬೇಕಾಗಿ ಬಂತು. ಯಾಕಂದ್ರೆ ಹುಡುಗಿ ಮನೆ ಕಡೆಯಿಂದ ಕೇಳ್ತಾರಲ್ವಾ, ಅದು ಕೇಳುವಾಗ ಏನಾಯ್ತು, ಅವನು ಹುಟ್ಟಿದಾಗ ಕೊಟ್ಟ ನಕ್ಷತ್ರನೇ ಅಲ್ಲ, ಇವಾಗ ಹೇಳ್ತಾರ ಆ ನಕ್ಷತ್ರನೇ ಅಲ್ಲ, ಅದು ಬೇರೆ ನಕ್ಷತ್ರ ಇದೆ ಅಂತ. ಆಯ್ತಪ್ಪ ಬರ್ಸಿ ಅಂದ್ರೆ ಅದಕ್ಕೊಂದು 5,000 ಇನ್ನು ಅದು ಇದು ಅಂತ ಹೇಳ್ಬಿಟ್ಟು ಅದಕ್ಕೆ ತಕೊಳ್ಳಿ, ಸಾಕಪ್ಪ ಇದು ಯಾಕೆ ಈ ನಕ್ಷತ್ರ ಹಿಂದೆ ಆದ್ರೂ ಹುಡುಗಿಯ ಕಡೆಯವರು ಹೋಗ್ತಾರೋ ಅಂತ ಮನಸ್ಸು ಬೇಜಾರಾಯ್ತು. ಅಷ್ಟೊತ್ತಿಗೆ ನಾನು ನಿಮ್ದು ವಿಡಿಯೋ ಒಂದು ನೀವು ಹೇಳಿರುವುದನ್ನೇ ಆ ಹುಡುಗಿ ಕಡೆಯವರಿಗೆ ಕಳಿಸ್ಕೊಟ್ಟೆ ನೋಡಿ ಅಂತ ಹೇಳ್ಬಿಟ್ಟು. ನಾವು ಅದನ್ನೆಲ್ಲ ನಂಬದೇನೆ ಜೀವನ ಚೆನ್ನಾಗಿತ್ತು. ಇದು ನಂಬಿದ ಮೇಲೆನೆ ತುಂಬಾನೇ ಕನ್ಫ್ಯೂಷನ್ ಬರ್ತಾ ಇದೆ. ಹೌದಮ್ಮ, ಈ ತರ ಬೇಕಷ್ಟ ಆಗುತ್ತೆ. ಆಕ್ಚುಲಿ ನಿಮ್ದು ಒಳ್ಳೆ ಅನುಭವ. ನಿಮ್ಮ ಆಡಿಯೋ ಹಾಕ್ಲಾ ನಾಳೆ ಏನಾದ್ರು ಎಕ್ಸ್ಪ್ಲನೇಷನ್ ಕೊಟ್ಟು?
ಏನ್ ಸರ್? ಈ ತರ ಅನುಭವಗಳಿಂದ ಎಷ್ಟೊಂದು ಪರಿವರ್ತನೆ ಆಗುತ್ತೆ ಅಂತ ನಿಮ್ಮ ಆಡಿಯೋ ಹಾಕ್ಲಾ ಯೂಟ್ಯೂಬ್ ಅಲ್ಲಿ? ಹಾಕಿ ಸರ್.